ನನ್ನ ಹೆಸರು ಶಿವಕುಮಾರ್ ಅಂತ. ನಮ್ಮ ತಾಯಿ ಶಾಂತಾ ನಾಗರಾಜ್ ಅವರು ಹಿಪ್ ಫ್ರ್ಯಾಕ್ಚರ್ ಮಾಡ್ಕೊಂಡು ಸೊಂಟದ ಕಾಲು ಮುರ್ಕೊಂಡು ಅವ್ರಿಗೆ 83 ವರ್ಷ ವಯಸ್ಸಾಗಿರೋದ್ರಿಂದ ಆಪ್ರೇಷನ್ ಮಾಡೋದಿಲ್ಲ ಅಂತ ಹೇಳಿದ್ರು. ಕಡೆಗೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಆಶ್ರಮಗಳನ್ನ ನಾವು ಕೇಳಿದ್ರೆ ಅಲ್ಲಿ ಯಾರೂ ಬಹಳಷ್ಟು ತುಂಬ ದುಡ್ಡುಗಳನ್ನು ಕೇಳಿದ್ರು, ಬಹಳಷ್ಟು ಡೊನೇಷನ್ಗಳನ್ನ ಕೇಳಿದ್ರು. ಎಲ್ಲೋ ನಮಗೆ ಶಕ್ತಿ ಇಲ್ಲದೆ ಇರೋದ್ರಿಂದ, ಮೇಲಾಗಿ ಮನೆಯಲ್ಲಿ ಅನುಕೂಲಗಳು ಇಲ್ಲದೇ ಇರೋದ್ರಿಂದ ಇಲ್ಲಿ ಭಾರದ್ವಾಜ ಕುಟೀರ ಹೆಸರುಘಟ್ಟ ಈ ನಿಸ್ವಾರ್ಥ ಸೇವಾಶ್ರಮದಲ್ಲಿ ಡಾಕ್ಟರ್ ಲಕ್ಷ್ಮೀಶ್ ಹಾಗೂ ಅವರ ಪತ್ನಿ ವನಮಾಲಾ ಲಕ್ಷ್ಮೀಶ್ ಅವರು ನಮಗೆ ನಮ್ಮ ತಾಯಿಯವ್ರನ್ನ ನೋಡ್ಕೊಳ್ಳೋದಕ್ಕೆ ಒಂದು ಅನುಕೂಲತೆಗಳನ್ನ ಮಾಡಿಕೊಟ್ಟು ಇಲ್ಲಿ ನಮ್ಮ ತಾಯಿಯವ್ರನ್ನ ಸೇರಿಸ್ಕೊಂಡ್ರು. ಈಗ ಮೊನ್ನೆ ಇದೇ ಫೆಬ್ರವರಿ 2ನೇ ತಾರೀಕಿಗೆ 2 ವರ್ಷ ಆಯಿತು. ನಾವು ನಮ್ಮ ತಾಯಿಯವ್ರನ್ನ ಇಲ್ಲಿ ಕರ್ಕೊಂಬಂದಾಗ ಕಾಲು ಕೂಡ ಮುರಿದು ಅವ್ರಿಗೆ ನಾಟಿ ಔಷಧಿಗಳನ್ನ ಕೊಡಿಸಿ ಅವ್ರಿಗೆ ಇದು ಮಾಡ್ಕೊಂಡು ಕರ್ಕೊಂಬಂದಿದ್ರು. ಬಹಳಷ್ಟು ವೀಕಾಗಿದ್ದರು. ಅವರು ಹಾಸಿಗೆ ಪರ್ಮನೆಂಟಾಗಿ ಹಿಡಿದಿದ್ರು. ಇವತ್ತಿನ ದಿವಸದ ತನಕನೂ ಅವರನ್ನು ಮಗು ಇದ್ದ ಹಾಗೆ ಅವರಿಬ್ಬರು ಗಂಡ ಹೆಂಡತಿ ತುಂಬ ಚೆನ್ನಾಗಿ ಹೆಸರೇ ಸೂಚಿಸುವ ಹಾಗೆ ನಿಸ್ವಾರ್ಥ ಸೇವಾಶ್ರಮ ನಿಸ್ವಾರ್ಥತೆಯಿಂದ ಖಂಡಿತವಾಗಲೂ ಬಹಳಷ್ಟು ಅನುಕೂಲತೆಗಳು ಇದರಿಂದ ನೋಡ್ಕೋತಾ ಇದ್ದಾರೆ. ಬಹಳ ತುಂಬ ಚೆನ್ನಾಗಿ ಹೈಜಿನಿಕ್ ಆಗಿದೆ. ತುಂಬ ಇದು ಮನೆಯೇ ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನೆಗಿಂತನೂ ಜಾಸ್ತಿನೇ ಇದೆ. ಬಹುತೇಕ ನಾವು ಮನೆಯಲ್ಲಿ ಕೂಡ ಇಷ್ಟು ಚೆನ್ನಾಗಿ ನಾವು ನೋಡ್ಕೋತಾ ಇರಲಿಲ್ಲ. ಇವಾಗ ಇನ್ನೂ ಭಾಳ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ನಮ್ಮ ತಾಯಿ ತುಂಬ ಚೆನ್ನಾಗಿದ್ದಾರೆ. ನಾವು ತಂದು ಬಿಟ್ಟಾಗ ಹೇಗಿದ್ರೋ ಇನ್ನೂ ಚೆನ್ನಾಗಿದ್ದಾರೆ. ಅನುಕೂಲತೆಗಳು ಎಷ್ಟೇ ಇದ್ದು ಮನೆಯಲ್ಲಿ ಕೂಡ ನಾವು ನಮ್ಮ ತಾಯಿನ ನೋಡ್ಕೊಂಡಿದ್ದರೆ ಇಷ್ಟು ಚೆನ್ನಾಗಿ ಅವರು ಇರ್ತಾ ಇರಲಿಲ್ಲ ಅಂತ ನನ್ನ ಭಾವನೆ. ಸೊ ಇನ್ನೂ ಇವತ್ತಿನ ದಿವಸ ತನಕನೂ ತುಂಬ ಚೆನ್ನಾಗಿದ್ದಾರೆ. ನನಗೂ ಬಹಳ ಸಹಾಯವನ್ನು ಮಾಡಿದ್ದಾರೆ. ನನಗೂ ಆರ್ಥಿಕವಾಗಿಯೂ ಮಾಡಿದ್ದಾರೆ. ಆಮೇಲೆ ನಮ್ಮ ತಾಯಿಯವ್ರಿಗೂ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಯಾಕೆಂದರೆ ಇಲ್ಲಿ ಹಿರಿಯರು ಒಂದೇ, ಮಕ್ಕಳೂ ಒಂದೇ, ಇಬ್ಬರೂ ಒಂದೇ ಥರವಾಗಿ ನೋಡ್ಕೋಬೇಕು. ಇವರು ಹಿರಿಯರನ್ನೇ ಮಕ್ಕಳಾಗಿ ಅದೇ ರೀತಿ ನೋಡ್ಕೋತಾ ಇದ್ದಾರೆ. ತುಂಬ ಇದನ್ನು ಹೇಳ್ಕೊಳ್ಳೋದಕ್ಕೆ ನನಗೆ ವೈಯಕ್ತಿಕವಾಗಿ ಬಹಳ ಸಂತೋಷ ಆಗುತ್ತೆ. ಇದನ್ನು ಯಾವುದೇ ಒಂದು ರೂಪದಲ್ಲಿ ನಾನು ಒಂದು ಇದಾಗಿ ಹೇಳ್ತಾ ಇಲ್ಲ. ನನ್ನ ವೈಯಕ್ತಿಕ ಭಾವನೆಗಳು ಹಾಗೂ ನಾನು ಬಹಳ ಸಂತೋಷಪಟ್ಟು ಇದರಿಂದ ಹೇಳ್ತಾ ಇದ್ದೀನಿ. ಸೊ ಇದು ಅವರಿಗೆ ಖಂಡಿತವಾಗ್ಲೂ ಒಳ್ಳೆಯದಾಗಲಿ, ರಾಯರ ಅನುಗ್ರಹ ಇರಲಿ. ಇವತ್ತಿನ ದಿವಸ ಗುರುವಾರ ನಾನು ಹೇಳ್ತಾ ಇದ್ದೀನಿ. ಆ ಮಂತ್ರಾಲಯ ಪ್ರಭುಗಳ ಅನುಗ್ರಹ ಅವ್ರ ಕುಟುಂಬದ ಮೇಲೆ ಹೀಗೆ ನೂರಾರು ಜನಕ್ಕೆ ಸೇವೆ ಮಾಡುವಂಥ ಅವರಿಗೆ ಇನ್ನೂ ಹೆಚ್ಚಿನ ಅನುಕೂಲತೆಗಳು ರಾಯರು ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಓಂ ಶ್ರೀ ರಾಘವೇಂದ್ರ.